कल शाम में मेरे घर पर पुलिस आई, मेरे पिताजी को लेकर गई उठा करके। मेरी बहन रहती है मेरठ में, उनके ससुर को और उनके देवर को उठा कर लेके गई। बहन भाई हैं, मेरे पिताजी माताजी सबकी पासबुक वो जब्त कर लिए, सबके आधार कार्ड जब्त कर लिए। ನಮಸ್ಕಾರ ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಷ್ಮಾ ಇರ್ಷಾದ್. ಪ್ರಜಾಪ್ರಭುತ್ವದ ಅತಿ ದೊಡ್ಡ ಸೌಂದರ್ಯ ಅಂದ್ರೆ ಪ್ರಶ್ನೆ ಮಾಡುವ ಹಕ್ಕು. ಆದ್ರೆ ಇವತ್ತು ದೇಶದಲ್ಲಿ ಪ್ರಶ್ನೆ ಕೇಳೋದೇ ಅತಿ ದೊಡ್ಡ ಅಪರಾಧವಾಗಿ ಬಿಟ್ಟಿದ್ಯಾ? ದೇಶದ ಭವಿಷ್ಯ ಅನಿಸಿಕೊಂಡಿರುವಂತಹ ಯುವಕರು ವಿದ್ಯಾರ್ಥಿಗಳು ಬೀದಿಗಿಳಿದು ತಮ್ಮ ಹಕ್ಕಿಗಾಗಿ ಕಣ್ಣೀರಿಡ್ತಾ ಇದ್ದಾರೆ. ಜಂತರ್ ಮಂತರ್ನಲ್ಲಿ ಸಾವಿರಾರು ಯುವಕರ ಧ್ವನಿ ಮುಗಿಲು ಮುಟ್ತಾ ಇದೆ. ಆದ್ರೆ ಆ ಯುವಕರ ಧ್ವನಿಗೆ ಸಿಕ್ಕಂತಹ ಉತ್ತರ ಏನ್ ಗೊತ್ತಾ? ಮಾತಿನ ಉತ್ತರ ಅಲ್ಲ. ಉತ್ತರ ಪ್ರದೇಶದ ಪೊಲೀಸ್ ಪಡೆಯ ಲಾಠಿ ಏಟುಗಳು, ಬೂಟಿನ ಒದೆಗಳು ಮತ್ತು ಬೀದಿಯಲ್ಲಿ ಎಳೆದಾಡುವಂತಹ ಕ್ರೂರತೆ ಅವರಿಗೆ ಸಿಕ್ಕಂತಹ ಉತ್ತರ. ಅಷ್ಟಕ್ಕೆ ಮುಗಿಯಲಿಲ್ಲ ಈ ಕ್ರೌರ್ಯ ನೋಡಿ. ಹಸಿದು ನಿಂತಿದ್ದ ಪ್ರತಿಭಟನಾಕಾರರಿಗೆ, ಹೋರಾಟ ನಿರತ ವಿದ್ಯಾರ್ಥಿಗಳಿಗೆ ಕೇವಲ ಆಹಾರ ಮತ್ತು ನೀರು ತಲುಪಿಸಿದ್ದ ಜುನೈದ್ ಅನ್ನುವಂತಹ ಒಬ್ಬ ಸಾಮಾನ್ಯ ಸ್ವಯಂ ಸೇವಕನ ಮನೆಗೆ ಯುಪಿ ಪೊಲೀಸರು ದಾಳಿಯನ್ನ ಮಾಡಿದ್ದಾರೆ. ಜುನೈದ್ ಅವರ ಮಾತುಗಳನ್ನೇ ಕೇಳೋದಾದ್ರೆ, ಕೇವಲ ಆಹಾರ ನೀಡಿದ್ದಕ್ಕೆ ಅವರ ಇಡೀ ಕುಟುಂಬವನ್ನೇ ಪೊಲೀಸರು ಎಳೆದೊಯ್ದು ಕಿರುಕುಳವನ್ನ ನೀಡ್ತಾ ಇದ್ದಾರೆ. ಹಸಿದವನಿಗೆ ಅನ್ನ ಹಾಕೋದು ನಮ್ಮ ಸಂಸ್ಕೃತಿ. ಆದ್ರೆ ಇಂದು ಹಸಿದ ಪ್ರತಿಭಟನಾಕಾರರಿಗೆ ಊಟ ಕೊಟ್ಟಿದ್ದೇ ದೊಡ್ಡ ಅಪರಾಧವಾಗಿ ಹೋಯ್ತಾ? ಆ ನಿರಪರಾಧಿ ಕುಟುಂಬವನ್ನ ಟಾರ್ಗೆಟ್ ಮಾಡಿ ಇಡೀ ಕುಟುಂಬವನ್ನೇ ಮನೆಯಿಂದ ಎಳೆದೊಯ್ಯುವ ಹಕ್ಕು ಈ ಪೊಲೀಸರಿಗೆ ಕೊಟ್ಟವ್ರು ಯಾರು ಅಂತ? ಜುನೈದ್ ಮಾಡಿದ್ದೇನು? ಹಸಿವಿನಿಂದ ಕಂಗೆಟ್ಟು ನಿಂತಿದ್ದ ಪ್ರತಿಭಟನಾಕಾರರಿಗೆ ಒಂದು ತುತ್ತು ಅನ್ನ, ಒಂದು ಬಿಂದಿಗೆ ನೀರು ತಲುಪಿಸಿದ್ದು. ಆದ್ರೆ ಆ ಸಮಾಜ ಸೇವೆಯನ್ನೇ ಅಪರಾಧ ಅನ್ನುವಂತೆ ಬಿಂಬಿಸಿದ ಪೊಲೀಸರು ಗಾಜಿಯಾಬಾದ್ ಮತ್ತು ಮೀರತ್ ನಲ್ಲಿರುವಂತಹ ಅವರ ಮನೆಗಳ ಮೇಲೆ ದಾಳಿಯನ್ನ ನಡೆಸಿದ್ದಾರೆ. ಜುನೈದ್ನ ವೃದ್ಧ ಪೋಷಕರು ಹಾಗೂ ಆತನ ತಂಗಿ ಏನಿದ್ದಾರೆ, ಜೊತೆಗೆ ಆಕೆಯ ಅತ್ತೆ ಮಾವ ಎಲ್ಲರನ್ನ ಕೂಡ ಠಾಣೆಗೆ ಕರೆದೊಯ್ದಿದ್ದಾರೆ. ಅಷ್ಟೇ ಅಲ್ಲ, ಅವರ ಬಳಿ ಇದ್ದಂತಹ ಮೊಬೈಲ್ ಫೋನು, ವಾಹನ ಮತ್ತು ಆಧಾರ್ ಕಾರ್ಡ್ಗಳನ್ನ ಕೂಡ ಮುಟ್ಟುಗೋಲು ಹಾಕಿಕೊಂಡ್ರು. ಜುನೈದ್ ಬಂದು ಪೊಲೀಸ್ ಠಾಣೆಗೆ ಸಿಕ್ಕಿದ್ರೆ ಮಾತ್ರ ಕುಟುಂಬವನ್ನ ಬಿಡುಗಡೆ ಮಾಡ್ತೀವಿ ಅನ್ನುವಂತಹ ಬೆದರಿಕೆಯನ್ನ ಕೂಡ ಈ ಪೊಲೀಸರು ಹಾಕ್ತಿದ್ದಾರೆ. ನೋಡಿ, ಕ್ರಿಮಿನಲ್ಗಳನ್ನ ಹಿಡಿಬೇಕಾದ ಪೊಲೀಸರು ಒಬ್ಬ ಸಮಾಜ ಸೇವಕನನ್ನ ಬಂಧಿಸೋದಕ್ಕೆ ಅವರ ಇಡೀ ಕುಟುಂಬವನ್ನೇ ಒತ್ತಿಯಾಳಾಗಿ ಇರಿಸಿಕೊಂಡಿರೋದು ಯಾವ ನೈತಿಕತೆ ಅಂತ ಹೇಳಿ? ಒಬ್ಬ ನಿರಪರಾಧಿ ಯುವಕ ರಸ್ತೆಯಲ್ಲಿ ನಿಂತು ತನ್ನ ತಪ್ಪೇನು, ಜನರಿಗೆ ಅನ್ನ ನೀಡಿದ್ದೇ ನನ್ನ ಅಪರಾಧವೇ ಅಂತ ಹೇಳಿ ಇವತ್ತು ಕಣ್ಣೀರು ಹಾಕ್ತಾ ಇದ್ದಾನೆ. ಆ ದೃಶ್ಯವನ್ನ ನೋಡಿದ ದೇಶದ ಪ್ರತಿಯೊಬ್ಬ ನಾಗರಿಕನ ರಕ್ತ ಕುದೀತಾ ಇದೆ. ಸ್ವತಃ ಮಾಧ್ಯಮದ ಪ್ರತಿನಿಧಿಗಳು ಗಾಜಿಯಾಬಾದ್ ಪೊಲೀಸ್ ಕಮಿಷನರ್ಗೆ ನೇರವಾಗಿ ಸವಾಲು ಹಾಕಿದ್ದಾರೆ. ಬೀದಿಯಲ್ಲಿ ನಿಂತವರಿಗೆ ನೀರು ಕುಡಿಸೋದು, ಅನ್ನ ಹಾಕೋದು ಯಾವ ಕಾನೂನಿನ ಅಡಿಯಲ್ಲಿ ಅಪರಾಧ ಅಂತ ಪ್ರಶ್ನಿಸ್ತಾ ಇದ್ದಾರೆ. ಆದ್ರೆ ಅಧಿಕಾರದ ಮದದಲ್ಲಿರುವ ಆಡಳಿತಕ್ಕೆ ಈ ಸರಳ ಪ್ರಶ್ನೆಗೆ ಉತ್ತರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾದ ಸಂಸ್ಥೆಗಳು ಇವತ್ತು ಸತ್ಯದ ಪರವಾಗಿ ನಿಂತಹ ಯುವಕರ ಧ್ವನಿಯನ್ನ ಅಡಗಿಸೋದಕ್ಕೆ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಳ್ತಾ ಇದೆ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅನ್ನದಾನ ಅನ್ನೋದು ಒಂದು ವಿಶಿಷ್ಟವಾದಂತಹ ಕಾರ್ಯ. ಹಸಿದವರಿಗೆ ಊಟ ಹಾಕೋದು ಮಾನವೀಯತೆಯ ಸಂಕೇತ. ಆದ್ರೆ ಇವತ್ತು ಅದೇ ಸೇವಾ ಮನೋಭಾವವನ್ನ ಅಪರಾಧದಂತೆ ಬಿಂಬಿಸಿ ಯುವ ಜನತೆಯಲ್ಲಿ ಭಯದ ವಾತಾವರಣವನ್ನ ಸೃಷ್ಟಿಸೋದಕ್ಕೆ ಹೊರಟಿದ್ದಾರೆ. ಸಹಾಯ ಮಾಡಿದ್ರೆ ನಿಮಗೂ ಇದೇ ಗತಿ ಅಂತ ಹೇಳಿ ಬೆದರಿಸುವ ಈ ತಂತ್ರ ನಿಜಕ್ಕೂ ಪ್ರಜಾಪ್ರಭುತ್ವದ ಆಶಯಕ್ಕೆ ಬಗಿತಾ ಇರುವಂತಹ ಒಂದು ಕಂಟಕ. ಆದ್ರೆ ನೆನಪಿಡಿ, ಜುನೈದ್ ನಂತಹ ಸಾವಿರಾರು ಯುವಕರ ಧ್ವನಿಯನ್ನ ಹೀಗೆ ಕುಟುಂಬದ ಮೇಲೆ ಒತ್ತಡ ಹೇರಿ ಅಥವಾ ಪೊಲೀಸ್ ಬಲದಿಂದ ಅಡಗಿಸೋದಕ್ಕೆ ಸಾಧ್ಯ ಇಲ್ಲ. ಜನಸಾಮಾನ್ಯರು ಇವತ್ತು ಜುನೈದ್ನ ಬೆನ್ನಿಗೆ ನಿಂತು ಧ್ವನಿ ಎತ್ತುತ್ತಾ ಇದ್ದಾರೆ. ಯಾಕಂದ್ರೆ ಇದು ಕೇವಲ ಒಬ್ಬರ ಹೋರಾಟ ಅಲ್ಲ, ಇದು ಈ ದೇಶದ ಮಾನವೀಯತೆಯ ಅಸ್ತಿತ್ವದ ಹೋರಾಟ. ಸಾಮಾಜಿಕ ಜಾಲತಾಣಗಳಲ್ಲಿ ಈ ಸುದ್ದಿ ವೈರಲ್ ಆಗ್ತಾ ಇದ್ದಂತೆ ನೆಟ್ಟಿಗರು ಸರ್ಕಾರ ಹಾಗೂ ಪೊಲೀಸ್ ಇಲಾಖೆಯ ವಿರುದ್ಧ ತೀವ್ರವಾದಂತಹ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹಸಿವಿನಿಂದ ಪ್ರತಿಭಟನಾಕಾರರಿಗೆ ಆಹಾರ ನೀಡೋದು ಯಾವ ಕಾನೂನಿನ ಅಪರಾಧ ಅಂತ ಪ್ರಶ್ನಿಸ್ತಾ ಇದ್ದಾರೆ. ಎಕ್ಸ್ ಮತ್ತು ಯೂಟ್ಯೂಬ್ ನಲ್ಲಿ ಜಂತರ್ ಮಂತರ್ ಮೊಹಮ್ಮದ್ ಜುನೈದ್ ಅನ್ನುವಂತಹ ಹ್ಯಾಶ್ ಟ್ಯಾಗ್ ಅನ್ನ ಬಳಸಿ ಸಾವಿರಾರು ಜನರು ಕಮೆಂಟ್ ಅನ್ನ ಮಾಡ್ತಾ ಇದ್ದು, ಕೇವಲ ಆಹಾರ ವಿತರಿಸಿದ್ದಕ್ಕಾಗಿ ನಿರಪರಾಧಿ ಕುಟುಂಬದ ಮೇಲೆ ಈ ರೀತಿಯ ಒತ್ತಡ ಹೇರೋದು ಪ್ರಜಾಪ್ರಭುತ್ವ ವಿರೋಧಿ ನಡೆ ಅಂತ ಹೇಳಿ ಖಂಡಿಸಿದ್ದಾರೆ.
ದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ಬದಲು ಸೇವಾ ಮನೋಭಾವದಿಂದ ಯುವಕರನ್ನ ಈ ರೀತಿ ಗುರಿಯಾಗಿಸಲಾಗ್ತಾ ಇದೆ ಅಂತ ಬಳಕೆದಾರರು ಕಟುವಾಗಿ ಟೀಕಿಸ್ತಾ ಇದ್ದಾರೆ. ಜನರ ಧ್ವನಿಯನ್ನ ಹತ್ತಿಕ್ಕೋದಕ್ಕೆ ಇವರು ಬಳಸ್ತಾ ಇರುವ ಅಸ್ತ್ರಗಳಾದ್ರೂ ಎಂಥದ್ದು ಗೊತ್ತಾ? ತಮ್ಮ ಹಕ್ಕಿಗಾಗಿ ಹೋರಾಡ್ತಾ ಇರುವಂತಹ ವಿದ್ಯಾರ್ಥಿಗಳನ್ನ, ಯುವಕರನ್ನ ಉಗ್ರರಂತೆ, ಭಯೋತ್ಪಾದಕರಂತೆ ನೋಡ್ತಾ ಇದ್ದಾರೆ. ಇವರಿಗೆ ವಿದೇಶದಿಂದ ಫಂಡ್ ಬರ್ತಾ ಇದೆ, ಇವರ ಉದ್ದೇಶವೇ ಬೇರೆ ಇದೆ, ಇವರು ದೇಶ ವಿರೋಧಿಗಳು ಅಂತ ಎಲ್ಲ ಮಾಧ್ಯಮಗಳ ಮುಂದೆ ಸುಳ್ಳು ಕಥೆಗಳನ್ನ ಹೆಣಿಯಲಾಗ್ತಾ ಇದೆ. ಯಾವುದೇ ಸಾಕ್ಷ್ಯಾಧಾರ ಇಲ್ಲದೆ ನ್ಯಾಯ ಕೇಳಿದ ಯುವಕರನ್ನೇ ಅಪರಾಧಿಗಳನ್ನಾಗಿ ಮಾಡೋದಕ್ಕೆ ಹೊರಟ್ರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವದ ಆತ್ಮ ಉಳಿಯೋದಾದ್ರೂ ಎಲ್ಲಿ? ಭಿನ್ನಮತ ವ್ಯಕ್ತಪಡಿಸಿದ ತಕ್ಷಣವೇ ಪ್ರತಿಯೊಬ್ಬ ಪ್ರಜೆಯನ್ನು ಅನುಮಾನದ ಕಣ್ಣಿನಿಂದ ನೋಡುವ ಈ ವಾತಾವರಣ ನಿಜಕ್ಕೂ ಅಪಾಯಕಾರಿ. ಆದ್ರೆ ಇದನ್ನೆಲ್ಲ ನೋಡ್ತಾ ಇದ್ರೆ ಒಂದಂತೂ ಸ್ಪಷ್ಟವಾಗುತ್ತೆ. ದೇಶದ ಚುಕ್ಕಾಣಿಯನ್ನ ಸೂಕ್ತ ಚಿಂತನೆ ಇಲ್ಲದ ಕೇವಲ ಪ್ರಚಾರ ಪ್ರಿಯರ ಕೈಗೆ ಕೊಟ್ರೆ ಏನಾಗುತ್ತೆ ಅನ್ನೋದಕ್ಕೆ ಇವತ್ತು ಜಂತರ್ ಮಂತರ್ನಲ್ಲಿ ನಡೀತಾ ಇರುವಂತಹ ಈ ಘಟನೆಯೇ ಪ್ರತ್ಯಕ್ಷ ಸಾಕ್ಷಿ. ನೆಲದ ಮೇಲಿನ ನೈಜ ಸಮಸ್ಯೆಯನ್ನ ಬಗೆಹರಿಸುವ ಬದಲು ಹೋರಾಟಗಾರರನ್ನ ತುಳಿಯುವ ಕೆಲಸ ನಡೀತಾ ಇದೆ. ಬೀದಿಯಲ್ಲಿ ರಕ್ತ ಸುರಿತಾ ಇರುವಾಗ ವಿದ್ಯಾರ್ಥಿಗಳ ನೋವು, ಕಣ್ಣೀರಿಡ್ತಾ ಇರುವಂತಹ ಪೋಷಕರ ಆಕ್ರಂದನ ಇವರ ಕಣ್ಣಿಗೆ ಕಾಣಿಸ್ತಲೇ ಇಲ್ಲ ನೋಡಿ. ಒಂದೆಡೆ ದೇಶದ ಯುವ ಜನತೆ ರಸ್ತೆಯಲ್ಲಿ ಲಾಠಿ ಏಟು ತಿನ್ನುತ್ತಾ ನರಕ ಯಾತನೆ ಅನುಭವಿಸ್ತಾ ಇದ್ರೆ, ಮತ್ತೊಂದ್ ಕಡೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಮಧ್ಯರಾತ್ರಿಯಲ್ಲಿ ಇನ್ಸ್ಟಾಗ್ರಾಮ್ ಲೈವ್ ಬಂದು ಹಾಯ್ ಫ್ರೆಂಡ್ಸ್ ಅಂತ ಹೇಳಿ ಡ್ರಾಮಾ ಮಾಡ್ತಾ ಇದ್ದಾರೆ. ಹೌದು, ಒಂದೇ ದಿನ ಅಲ್ಲ, ಮರುದಿನನೂ ಮತ್ತೆ ಲೈವ್ ಬಂದು ಹಾಯ್ ಫ್ರೆಂಡ್ಸ್ ಅಂತ ಹೇಳಿ ಜನರ ಗಮನವನ್ನ ಬೇರೆ ಕಡೆಗೆ ಸೆಳೆಯುವಂತಹ ಸಾಹಸಕ್ಕೆ ಕೈ ಹಾಕಿದ್ದಾರೆ. ಸೋಷಿಯಲ್ ಮೀಡಿಯಾವನ್ನ ತಲುಪಲು, ಯುವ ಜನರನ್ನ ತಲುಪಲು ಸೋಷಿಯಲ್ ಮೀಡಿಯಾದಲ್ಲಿ ಗಿಮಿಕ್ ಮಾಡಿ ಫೇವರೇಟ್ ಆಗುವುದಕ್ಕೆ ಇನ್ಸ್ಟಾಗ್ರಾಮ್ ಅನ್ನ ತಮ್ಮ ಪ್ರಚಾರದ ಅಸ್ತ್ರವನ್ನಾಗಿ ಮಾಡ್ಕೊಂಡಿದ್ದಾರೆ ಈಗ. ಆದ್ರೆ ಮೋದಿ ಅವರೇ, ಈ ನಿಮ್ಮ ಹಾಯ್ ಫ್ರೆಂಡ್ಸ್ ಅನ್ನೋ ಮಾತುಗಳಿಂದ ನೀವು ಯಾರನ್ನು ಕೂಡ ಮರಳು ಮಾಡೋದಕ್ಕೆ ಸಾಧ್ಯ ಇಲ್ಲ. ಆಕ್ಚುಲಿ ನೀವು ಯಾರನ್ನ ಮರಳು ಮಾಡೋದಕ್ಕೆ ಹೊರಟಿದ್ದೀರಿ? ಪೆಟ್ಟು ತಿಂದು ಆಸ್ಪತ್ರೆ ಸೇರಿದ ಮಕ್ಕಳ ಪೋಷಕರ ಕಣ್ಣೀರು ನಿಮ್ಗೆ ಕಾಣಿಸ್ತಾ ಇಲ್ವಾ? ಪೊಲೀಸರ ಬೂಟಿನ ಕಾಲಿನಿಂದ ಒದೆ ತಿಂದ ಯುವಕರಿಗೆ ಕನಿಷ್ಠ ಒಂದು ಸಾಂತ್ವನದ ಮಾತನ್ನು ಹೇಳೋದಕ್ಕೆ ನಿಮ್ಮ ಬಳಿ ಸಮಯ ಇರ್ಲಿಲ್ವೇ? ಕ್ಯಾಮೆರಾ ಮುಂದೆ ನಗ್ತಾ ಸೆಲ್ಫಿ ವಿಡಿಯೋ ಮಾಡ್ತಾ ಡ್ರಾಮಾ ಮಾಡೋದ್ರಲ್ಲಿ ಇರುವ ಆಸಕ್ತಿ ರಸ್ತೆಯಲ್ಲಿ ರಕ್ತ ಸುರಿಸ್ತಾ ಇರುವಂತಹ ಯುವಕರ ನೋವನ್ನ ಆಲಿಸೋದಕ್ಕೆ ಯಾಕಿಲ್ಲ? ದೇಶವನ್ನ ನಡೆಸೋದು ಅಂದ್ರೆ ಕೇವಲ ಕ್ಯಾಮೆರಾ ಮುಂದೆ ಪೋಸ್ ಕೊಡೋದಲ್ಲ ಮೋದಿ ಅವರೇ. ಇನ್ಸ್ಟಾಗ್ರಾಮ್ ನಲ್ಲಿ ಲೈವ್ ಬಂದು ಹಾಯ್ ಅಂದ ತಕ್ಷಣ ದೇಶದ ನೈಜ ಸಮಸ್ಯೆ ಬಗೆಹರಿಯೋದಿಲ್ಲ. ಜನಪ್ರತಿನಿಧಿ ಅನಿಸಿಕೊಂಡವನು ಸಂಕಷ್ಟದಲ್ಲಿರುವ ಜನರ ಜೊತೆ ನಿಲ್ಲಬೇಕು, ಭಿನ್ನಾಭಿಪ್ರಾಯಗಳನ್ನ ಪ್ರಜಾಪ್ರಭುತ್ವದ ಭಾಗವಾಗಿ ಸ್ವೀಕರಿಸಬೇಕು. ಪ್ರಚಾರದ ಇಮೇಜ್ಗಿಂತ ಗಿಮಿಕ್ಗಳಿಗಿಂತ ನೆಲದ ಮೇಲಿನ ಜನರ ನೋವು ದೊಡ್ಡದು ಅನ್ನೋದನ್ನ ಆಡಳಿತಗಾರರು ಅರಿಯಬೇಕಾಗಿದೆ. ಇವತ್ತು ಭಾರತದ ಯುವ ಜನತೆ ದೇಶದ ಆಡಳಿತವನ್ನ ಅತ್ಯಂತ ಸರಳವಾಗಿ ಪ್ರಶ್ನಿಸ್ತಾ ಇದ್ದಾರೆ. ನಮ್ಮ ಧ್ವನಿಯನ್ನ ನೀವು ಕೇಳ್ತೀರಾ ಅಥವಾ ನಮ್ಮನ್ನ ಹೀಗೆ ತುಳಿತೀರಾ? ಈ ಪ್ರಶ್ನೆಗೆ ಉತ್ತರ ನಿಮ್ಮ ಲಾಠಿ ಏಟುಗಳಲ್ಲಂತೂ ಇಲ್ಲ, ಪೊಲೀಸರ ಬೂಟಿನ ಒದೆಯಲ್ಲೂ ಇಲ್ಲ, ಅಥವಾ ನೀವು ಮಾಡುವ ಮಧ್ಯರಾತ್ರಿಯ ಆ ಇನ್ಸ್ಟಾಗ್ರಾಮ್ ಲೈವ್ ನಲ್ಲೂ ಇಲ್ಲ. ಉತ್ತರ ಇರೋದು ಮುಕ್ತ ಮನಸ್ಸಿನ ಸಂವಾದದಲ್ಲಿ. ಪ್ರಜಾಪ್ರಭುತ್ವ ಅಂದ್ರೆ ಕೇವಲ ಸರ್ಕಾರವನ್ನ ಹೊಗಳುವ ಧ್ವನಿಗಳಲ್ಲ, ತಿದ್ದುವ ಧ್ವನಿಗಳೂ ಕೂಡ. ಆ ಧ್ವನಿಗಳನ್ನ ಪ್ರಜೆಗಳು ಅಂತ ಗೌರವಿಸಿದಾಗ ಮಾತ್ರ ಭಾರತ ಇಲ್ಲಿ ಬಲಿಷ್ಠವಾಗ್ತದೆ. ಇಲ್ಲವಾದ್ರೆ ಸೋಲೋದು ಕೇವಲ ಇಲ್ಲಿ ಯುವಕರು ಮಾತ್ರ ಅಲ್ಲ, ಬದಲಿಗೆ ಈ ದೇಶದ ಪ್ರಜಾಪ್ರಭುತ್ವ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡವ ನ್ಯೂಸ್. ನಮಸ್ಕಾರ.